ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 15 ಗಮನಿಸಿ. ಕೆಳಗಿನ ರಚನಾ ಸೂತ್ರಗಳಲ್ಲಿ ಇದೇ ಸಂಯುಕ್ತದ ಅಣುಸೂತ್ರ ಹೊಂದಿರುವ ಮತ್ತೊಂದು ರಚನೆ. ಇಲ್ಲಿ ಈ ಸಂಯುಕ್ತವನ್ನ ಕೊಟ್ಟಿದ್ದಾರೆ. ಯಾವುದಿದು? ಬ್ಯೂಟೇನ್ ಅಲ್ವಾ? ಇದೇ ಸಂಯುಕ್ತದ ಅಣುಸೂತ್ರ ಹೊಂದಿರುವ ಅಣುಸೂತ್ರ ಏನಿದೆ ನೋಡೋಣ. ಎಷ್ಟು ಕಾರ್ಬನ್ ಪರಮಾಣುಗಳಿವೆ? 4. ಹಾಗಿದ್ರೆ ನಾನು C4 ಅಂತ ಬರೀಬಹುದಾ? ಹೈಡ್ರೋಜನ್ ಪರಮಾಣುಗಳೆಷ್ಟಿವೆ? 3, 4, 5, 6, 7, 8, 9, 10. C4H10 ಇದರ ಅಣುಸೂತ್ರ. ಈಗ ABCD ಕೊಟ್ಟಿದಾರಲ್ಲ, ಇದರಲ್ಲಿ ಅಣುಸೂತ್ರ ಇದೇ ಇರ್ಬೇಕು, C4H10 ಇರ್ಬೇಕು. ಆದ್ರೆ ರಚನೆ ಈ ರೀತಿ ಆಗಲ್ದೆ ಬೇರೆ ರೀತಿಯಾಗಿರ್ಬೇಕು. ಅದು ಯಾವುದು ಅಂತ ಹೇಳ್ತಾರೆ. ಆಪ್ಷನ್ ಎ ಅನ್ನ ನೋಡೋಣ. ಎಷ್ಟಿದೆ ಕಾರ್ಬನ್? 4 ಕಾರ್ಬನ್ ಇದೆ, C4 ಆಯ್ತು. ಆದ್ರೆ ಹೈಡ್ರೋಜನ್ 2, 3, 4, 5, 6. ಹಾಗಿದ್ರೆ ತಪ್ಪಾದ ಉತ್ತರ. ಆಪ್ಷನ್ ಬಿ ನೋಡೋಣ. ಎಷ್ಟಿದೆ? 4. ಹೈಡ್ರೋಜನ್ ಎಷ್ಟಿದೆ ನೋಡಿದ್ರೆ 1, 2, 4, 5, 6, 7, 8. C4H8. ಇದು ಕೂಡ ತಪ್ಪಾದ ಉತ್ತರ. ಆಪ್ಷನ್ ಸಿ 1, 2, 3, 4. 4 ಕಾರ್ಬನ್ ಆಟಮ್ಸ್ ಇದೆ. ಹೈಡ್ರೋಜನ್ ಎಷ್ಟಿದೆ? 1, 2, 5, 6, 7, 8, 9. ಆಮೇಲೆ ಒಂದು OH ಇದೆ ಅಲ್ವಾ? ಆಲ್ಕೋಹಾಲ್ ಗ್ರೂಪ್ ಇದೆ. ಇದು ಕೂಡ ತಪ್ಪಾದ ಉತ್ತರ. ಇಲ್ಲಿ ನೋಡೋಣ. 1, 2, 3, 4. ಆಪ್ಷನ್ ಡಿ ಯಲ್ಲಿ 4 ಕಾರ್ಬನ್ ಆಟಮ್ ಇದೆ. 1, 2, 4, 5, 6, 7, 8, 9, 10. 10 ಹೈಡ್ರೋಜನ್ ಆಟಮ್ಗಳಿವೆ. C4H10. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ. ಆಪ್ಷನ್ ಡಿ ಎನ್ನುವಂಥದ್ದು ಸರಿಯಾದ ಉತ್ತರ. ಥ್ಯಾಂಕ್ ಯು.